ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು 6ನೇ ತರಗತಿ ಅಂದರೆ GPS ಸ್ಟಾರ್ ಆಗಿರ್ತಕ್ಕಂಥ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಏನಪ್ಪ ಅಂದರೆ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಆ ಶಿಕ್ಷಕರ ಆಗಲು ಅರ್ಹತೆಗಳೇನು ಅಂದರೆ ನೀವು ಡಿಗ್ರಿಯಲ್ಲಿ ಪಡಿಬೇಕಾಗಿರ್ತಕ್ಕಂತಹ ಮಿನಿಮಮ್ ಆಗಿರ್ತಕ್ಕಂಥ ಸಬ್ಜೆಕ್ಟು ಯಾವ ರೀತಿಯಾಗಿರ್ತಕ್ಕಂಥ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು 8ನೇ ತರಗತಿ ಶಿಕ್ಷಕರಾಗಲು ಗಣಿತ ಮತ್ತು ವಿಜ್ಞಾನ ಇರಲೇಬೇಕಾದ ಅರ್ಹತೆಗಳೇನು ಅಂದರೆ ಆ ಶಿಕ್ಷಕರ ಆಗಲು ಮೇನ್ ಆಗಿರ್ತಕ್ಕಂಥ ಅರ್ಹತೆಗಳೇನು ಮತ್ತು ಯಾರ್ಯಾರು ಪದವಿ ಪಡೆದಿರ್ತಾರೋ ಅಂದರೆ ಯಾವ ರೀತಿಯಾಗಿರ್ತಕ್ಕಂಥ ಪದವಿ ಪಡೆದಿರ್ತಾರೋ ಅವ್ರಿಗೆ ಅವಕಾಶ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು ಇಲ್ಲಿ ಏನಪ್ಪಾ ಅಂದ್ರೆ 8ನೇ ತರಗತಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕ ಹುದ್ದೆಗೆ ಸಂಪೂರ್ಣ ಶೈಕ್ಷಣಿಕ ಅರ್ಹತೆ ಏನೇನಪ್ಪ ಅನ್ನೋದು ಅಂದ್ರೆ ಫಸ್ಟ್ ಕ್ವಾಲಿಫಿಕೇಶನ್ ಆಗಿರುತ್ತೆ ಅನ್ನೋದಾದ್ರೆ ನಾನು ಹೇಳ್ತೀನಿ. ಪದವಿಯಲ್ಲಿ ಗಣಿತ ಪ್ಲಸ್ ಭೌತಶಾಸ್ತ್ರವಾಗಿರ್ತಕ್ಕಂಥ ಕಡ್ಡಾಯವಾಗಿ ಓದಿರಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ರಾಸಾಯನಶಾಸ್ತ್ರ ಆಗಿರ್ಬೋದು, ಗಣಕ ವಿಜ್ಞಾನ, ಎಲೆಕ್ಟ್ರಾನಿಕ್, ಸಂಖ್ಯಾಶಾಸ್ತ್ರ ಅಥವಾ ಭೂವಿಜ್ಞಾನ ಈ ಒಂದು ವಿಷಯದಲ್ಲಿ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಕನಿಷ್ಠ 3 ವರ್ಷ ಓದಿರ್ಬೇಕು. ಅಂದ್ರೆ ನೀವು ಡಿಗ್ರಿಯಲ್ಲಿ ಏನಪ್ಪಾ ಗಣಿತ ಭೌತಶಾಸ್ತ್ರದ ಜೊತೆಗೆ ಏನಪ್ಪಾ ಅಂದ್ರೆ ಈ ಕೆಳಗಿನ ಆಗಿರ್ತಕ್ಕಂತಹ ಹುದ್ದೆಗಳು ಅದಾವಲ್ಲ ಇವನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕನಿಷ್ಠವಾಗಿ ನೀವು ಒಂದು ಸಬ್ಜೆಕ್ಟ್ ಅನ್ನು 3 ವರ್ಷ ಕೂಡ ಓದಿರ್ಬೇಕು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ನೋಡ್ಬೋದು ಅಲ್ಲಿ ರಾಸಾಯನಿಕ ಅಂದ್ರೆ ಕೆಮಿಸ್ಟ್ರಿ ಅಂತ ಹೇಳ್ತೀನಿ, ಗಣಕ ವಿಜ್ಞಾನ, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸಂಖ್ಯಾಶಾಸ್ತ್ರ ಅಥವಾ ಭೂವಿಜ್ಞಾನ ಒಂದು ವಿಷಯ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಪದವಿಯಲ್ಲಿ ಇದರ ಜೊತೆಗೆ ಅಂದ್ರೆ ಮೇಲಿನ ಗಣಿತ ಮತ್ತು ಭೌತಶಾಸ್ತ್ರದ ಆಗಿರ್ತಕ್ಕಂಥ ಕಡ್ಡಾಯದ ಜೊತೆಗೆ ಈ ಕೆಳಗಿನ ಏನಪ್ಪಾ ಅಂದ್ರೆ ವಿಷಯವನ್ನು 3 ವರ್ಷ ಸಂಪೂರ್ಣವಾಗಿ ಪದವಿಯಲ್ಲಿ ನೀವು ಓದಿರ್ಲೇಬೇಕನ್ನೋದು ನಿಯಮ ಇದು. ಹಾಗಾದ್ರೆ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ್ಯಾರಿಗೆ ಕೂಡ ಅರ್ಹತೆಗಳು ಇದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಪದವಿ ಮುಗಿಸ್ತಾರೆ ನೋಡು ಅಂದ್ರೆ ಸೈನ್ಸ್ ಸಬ್ಜೆಕ್ಟ್ನವರು, ಅವರು ಕೂಡ ಕಾಂಪಿಟೇಷನ್ ಮಾಡುವುದರ ಜೊತೆಗೆ ಇಲ್ಲಿ ಇಂಜಿನಿಯರಿಂಗ್ ಮಾಡಿದವರಿಗೂ ಕೂಡ ಶಿಕ್ಷಕರ ಅವಕಾಶ ಇದೆ. ಹೇಗೆ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ನೋಡ್ರಿ, ಫಸ್ಟು ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಮೊದಲು 3 ಮತ್ತು 4 ಸೆಮಿಸ್ಟರ್ಗಳಲ್ಲಿ ಅಂದ್ರೆ ಅವ್ರಿಗೆ ಏನಪ್ಪ 4 ವರ್ಷಗಳಾಗಿರ್ತಕ್ಕಂಥ ಇರುತ್ತೆ, ಅಂದ್ರೆ 8 ಸೆಮಿಸ್ಟರ್ಗಳು ಇರುತ್ತವೆ. ಅದರಲ್ಲಿ 3-4 ಸೆಮಿಸ್ಟರ್ ಇರುತ್ತಲ್ಲ ಅಲ್ಲಿ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಗಣಿತವನ್ನು ಓದಿರಬೇಕು. ಫಸ್ಟ್ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟ್ ಬಿ ಅನ್ನೋದಾದ್ರೆ ಅಲ್ಲಿ ಅನ್ವಯಿಕ ವಿಜ್ಞಾನ ಅಂತ ಇರ್ತೈತಲ್ಲ ಅದನ್ನು ಕಡ್ಡಾಯವಾಗಿ ಏನ್ ಮಾಡ್ಬೇಕು ಅವರು ಓದಿರಲೇಬೇಕು ಇಂಜಿನಿಯರಿಂಗ್ ಅಭ್ಯರ್ಥಿಗಳು. ನೆಕ್ಸ್ಟ್ ಅವರು ಏನಪ್ಪಾ ಅಂದ್ರೆ ಬಿ.ಟೆಕ್ ಮಾಡಿದಾರಲ್ಲ ಅವರು 8ನೇ ತರಗತಿಯವರೆಗೆ ಗಣಿತ ವಿಚಾರಗಳು ಅರ್ಹತೆ ಇದೆ. ಆದರೆ ಏನಪ್ಪಾ ಅವ್ರಿಗೆ ಪ್ರಮುಖವಾಗಿ ಅನ್ನೋದಾದ್ರೆ ಗಣಿತ ಆಗಿರ್ಬೋದು, ಅನ್ವಯ ವಿಜ್ಞಾನ ಐತಲ್ಲ ಇದು 3 ಮತ್ತು 4ನೇ ಸೆಮಿಸ್ಟರ್ ಐತಲ್ಲ ಅಲ್ಲಿ ಅಧ್ಯಯನ ಮಾಡಿರ್ಬೇಕು ಅನ್ನೋದು ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ನೋಡ್ಬೋದು, ಈಗ ನಾವು ಡಿಗ್ರಿ ಮುಗಿಸಿ B.Ed ಮಾಡಿದೀವಿ, ನಮಗೆ ಅಷ್ಟೇ ಅವಕಾಶ ಇದೆ, ಕಾಂಪಿಟೇಷನ್ ಇಲ್ಲ ಅನ್ನೋರು ಕೂಡ ಇದು ಈ ವಿಡಿಯೋ ಕ್ಲಿಯರ್ ಆಗಿ ನೋಡ್ಬೇಕು. ಯಾಕಂದ್ರೆ ಇಂಜಿನಿಯರಿಂಗ್ ಮಾಡಿದವ್ರಿಗೂ ಕೂಡ ಅಲ್ಲಿ ಅವಕಾಶ ಇದೆ. ಅಲ್ಲಿ ಕಾಂಪಿಟೇಷನ್ ನೋಡೋರು ಏನಪ್ಪಾ ಅಂದ್ರೆ ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಸೈನ್ಸ್ಗೆ ಅಷ್ಟೇ ಹೊಡಿತಾರೆ, ಸೋಷಿಯಲ್ಗೆ ಬರಲ್ಲ. ಇಲ್ಲಿ ನಾವು ಪದವಿ ಮುಗಿಸ್ತಾರೆ ಅಷ್ಟೇ ಅಂದೆ. ಯಾಕಂದ್ರೆ ಬಹಳ ಜನ ಈಗ ಏನ್ ಮಾಡಿದ್ರೆ ಇಂಜಿನಿಯರಿಂಗ್ ಕೂಡ B.Ed ಮಾಡಿದ್ದಾರೆ. ಹಾಗಾಗಿ ಇದು ಕಾಂಪಿಟೇಷನ್ ಆಗುತ್ತೆ. ಹಾಗಾಗಿ ನೀವು ಏನಪ್ಪ ಅಂದ್ರೆ ಒಂದು ಹುದ್ದೆ ಪಡೆಯಲು ನೀವು ಎಫೆಕ್ಟಿವ್ ಆಗಿರ್ತಕ್ಕಂಥ ಅಧ್ಯಯನ ಮಾಡಬೇಕು. ಫಿಕ್ಸ್ ನಮಗೊಂದು ಜಾಬ್ ಅನ್ನೋದು ತಲೆಗಿಂದ ತೆಗೆದು ಹಾಕಿ. ಯಾಕಂದ್ರೆ ಫಿಕ್ಸ್ ಬೇಕಾದ್ರೆ ನೀವು ಏನಪ್ಪಾ ಅಂದ್ರೆ ನನಗೆ ಹುದ್ದೆ ಒಂದು ಬೇಕೇ ಬೇಕು ಅನ್ನೋದು ಫುಲ್ ಆಗಿರ್ತಕ್ಕಂಥ ಎಫರ್ಟ್ ಆಗಲೇಬೇಕಾಗುತ್ತೆ. ಇಲ್ಲಾಂದ್ರೆ ನಿಮಗೂ ಕೂಡ ಕಾಂಪಿಟೇಷನ್ ಆಗಿರ್ತಕ್ಕಂಥ ಅತಿ ಹೆಚ್ಚು ಇದೆ ಅಂತ ಹೇಳ್ಬೋದು. ನೆಕ್ಸ್ಟು ಶಿಕ್ಷಕರ ನೇಮಕಾತಿ ಪದವಿ ಅಂಕಗಳ ಮಿತಿ ಹೇಗೆ ಇರುತ್ತೆ ಅನ್ನೋದಾದ್ರೆ ಅಂದ್ರೆ ಡಿಗ್ರಿಯಲ್ಲಿ ನಂದು ಮಿನಿಮಮ್ ಆಗಿರ್ತಕ್ಕಂತಹ ಮಾರ್ಕ್ಸ್ಗಳು ಎಷ್ಟು ರೀ ಓವರ್ ಆಲ್ ಅಂದ್ರೆ ಈಗ ನಾನು BSc ಹೆಚ್ಚಿದ್ದೀನಿ ಅಂತ ತಿಳ್ಕೊಡ್ರಿ, ಅಲ್ಲಿ ನಿಮಗೆ ಬೇಕಾಗಿರೋ ಅರ್ಹತೆಗಳೇನು ಇಲ್ಲಿ ನೋಡ್ಬೋದು. ಸಾಮಾನ್ಯ ಅಭ್ಯರ್ಥಿಗಳು ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಯಾರಂದ್ರೆ 2A ಅಭ್ಯರ್ಥಿಗಳು ಆಗಿರ್ಬೋದು, 3A ಅಭ್ಯರ್ಥಿಗಳು, 2B, 3rd B ಈ ರೀತಿಯಾಗಿರ್ತಕ್ಕಂತಹ ಬರ್ತಾವ್ರಲ್ಲ ಈ ಅಭ್ಯರ್ಥಿಗಳು ಅದರಲ್ಲ ಈ ಅಭ್ಯರ್ಥಿಗಳಿಗೆ 50% ಆಗಿರ್ತಕ್ಕಂತಹ ಏನಪ್ಪಾ ಪದವಿ ಅಂಕೆಗಳು ಮಿನಿಮಮ್ ತೆಗಿಲೇಬೇಕು. 50ಕ್ಕಿಂತ ಹೆಚ್ಚು ತೆಗ್ರಿ, 55 ತಗೊಳ್ರಿ, 60 ತಗೊಳ್ರಿ, 65 ತಗೊಳ್ರಿ, 70 ತಗೊಳ್ರಿ, ಅದಕ್ಕೆ ಸಂಬಂಧ ಇಲ್ಲ. ಬಟ್ ನೀವು ಏನಪ್ಪಾ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳು ಇದಿರಲ್ಲ ಇವರು 50% ಆಗಿರ್ತಕ್ಕಂತಹ ಡಿಗ್ರಿ ಓವರ್ ಆಲ್ ಆಗಿರ್ತಕ್ಕಂಥ ಪರ್ಸೆಂಟೇಜ್ ಅನ್ನು ತೆಗೆದುಕೊಳ್ಳಲೇಬೇಕು. ಇದು ಏನಪ್ಪಾ ಅಂದ್ರೆ GPA ಸ್ಟಾರ್ ಶಿಕ್ಷಕರ ನೇಮಕವಾಗಲು ಪ್ರಮುಖವಾಗಿರ್ತಕ್ಕಂಥ ಒಂದು ನಿಯಮ ಅಂತ ಹೇಳ್ತೀನಿ. ನೆಕ್ಸ್ಟ್ ಹಾಗಾದ್ರೆ SC ST ಕೆಟಗರಿ 1 ಆಗಿರ್ತಕ್ಕಂಥ ಮತ್ತು ಅಂಗವಿಕಲರಿಗೆ ಎಷ್ಟು ಪರ್ಸೆಂಟ್ ಇದೆ ಅನ್ನೋದಾದ್ರೆ ನಾನು ನೋಡ್ಬೋದು, ಅವ್ರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 50% ಆದರೆ ಇವ್ರಿಗೆ 5% ಕಡಿಮೆ ಮಾಡಲಾಗಿದೆ.
ಡಿಗ್ರೀಸ್ ಮಾಡ್ತಾರೆ. ಅಂದರೆ 45% ಇರಬೇಕು ಇವ್ರಿಗೆ. SC ST ಅಭ್ಯರ್ಥಿಗಳು ಕೆಟಗರಿ 1 ಮತ್ತು ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿದ್ರಲ್ಲ ಅವರಿಗೆ 45% ಅಂದರೆ 5% ಇಳಿಸಲಾಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಪದವೀಧರ ಶಿಕ್ಷಕರ ಹುದ್ದೆ ಐತಲ್ಲಪ್ಪ, ಒಂದು ಏನಪ್ಪ ಅಂದರೆ ಏನು ಪ್ರಮುಖ ಅಂದ್ರೆ ಫಸ್ಟು GPSTAR ಅಲ್ಲಿ ಒಂದು ಬೋಧನಾ ಕೌಶಲ್ಯ ಇರಬೇಕು ಅವ್ರಿಗೆ. ಏನಪ್ಪ ತರಬೇತಿ ಆಗಿರ್ತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು, ಅದು ಮೇನ್. ಈ ಡಿಗ್ರಿ ಓದಿರಿ BEd, ಯಾಕಂದರೆ ಅಲ್ಲಿ ತರಬೇತಿ ಇಲ್ದಂಗೆ ಶಿಕ್ಷಕರಾಗಲು ಅರ್ಹತೆ ಕೊಡುವುದಿಲ್ಲ. ಅದು NCT ಆಗಿರ್ತಕ್ಕಂಥ ಒಂದು ನಿಯಮ, ಪ್ರಮುಖವಾಗಿರ್ತಕ್ಕಂಥ ನಿಯಮ. ಯಾವುದೇ ಏನಪ್ಪ ಅಂದರೆ ಓಪನ್ ಯೂನಿವರ್ಸಿಟಿ ಆಗಿರ್ತಕ್ಕಂಥದ್ದು ಓದಿದರೆ ಅಲ್ಲ, ಅಂದರೆ ಇರ್ರೆಗ್ಯುಲರ್ ಮಾಡಿ ಈ ಥರ ಡಿಗ್ರಿ ಪಡೆದೇನೆ ಅನ್ನೋದು ಮತ್ತು ಅಂದರೆ ಅದು ಅಲ್ಲಿ ಅವಕಾಶ ಇರುವುದಿಲ್ಲ. ಹಾಗಾಗಿ ಇಲ್ಲಿ ಬೇಕಾಗಿರೋದು ಸಂಪೂರ್ಣ ಬೋಧನಾ ತರಬೇತಿ ವಿವರಣೆ ಅಲ್ಲಿ ಏನಪ್ಪ ಅಂದರೆ ಅಲ್ಲಿ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಅಂದರೆ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂದರೆ BEd ಕಡ್ಡಾಯ ಅಂತೂ ಇರಲೇಬೇಕು ಫಸ್ಟು, ಅಥವಾ ಶಿಕ್ಷಣ ಶಾಸ್ತ್ರದಲ್ಲಿ ವಿಷಯ ಓದಿರಲೇಬೇಕು. ಇದು ಆಗಿರ್ತಕ್ಕಂಥ ಈಗ ಏನಪ್ಪ ಅಂದರೆ ಡಿಗ್ರಿ ಓದಿದವರು ಆಗಿರ್ಬೋದು, BE ಇಂಜಿನಿಯರಿಂಗ್ ಕೂಡ ಓದಿದವರು ಆಗಿರ್ಬೋದು, ಅವ್ರಿಗೆ ಫಸ್ಟು BEd ಕಂಪಲ್ಸರಿ ಆಗಿರ್ತಕ್ಕಂಥ ಅವರು ಏನಪ್ಪ ತರಬೇತಿ ಆಗಿರ್ತಕ್ಕಂಥ ಬೋಧನಾ ತರಬೇತಿಯನ್ನು ಪಡೆದಿರಲೇಬೇಕು. BEdನ್ನು ಕಂಪ್ಲೀಟ್ ಮಾಡಲೇಬೇಕು ಅನ್ನೋದು ಈ ನಿಯಮ ಅಂತ ಹೇಳ್ತತಿ. ಹಾಗಾಗಿ ಇದಕ್ಕೆ ನಾನು ಹೇಳಿದೆ ಹಿಂದಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ GPSTARಗೆ ನೀನು ಏನಪ್ಪ ಅಂದರೆ ಎಕ್ಸಾಮ್ ಬರೆಯಲು ಪ್ರಮುಖವಾಗಿರ್ತಕ್ಕಂಥದ್ದು ನಾನು ಹೇಳ್ದೇ ಹೇಳ್ತೀನಿ. ಏನಪ್ಪ ಅಂದರೆ ಪದವಿ ಪ್ಲಸ್ BEd ಪ್ಲಸ್ ಏನಪ್ಪ ಅಂದರೆ ಪೇಪರ್ 2 TETಯಲ್ಲಿ ಪರೀಕ್ಷೆ, ಅಂದರೆ ಸೆಂಟ್ರಲ್ ಆಗಿರ್ಬೋದು, ಸೆಂಟ್ರಲ್ TET ಆಗಿರ್ಬೋದು ಮತ್ತು TET ಅಂದರೆ ಕರ್ನಾಟಕದಲ್ಲಿ ನಡ್ತಕ್ಕಂಥ TET ಆಗಿರ್ಬೋದು. ಪೇಪರ್ 2 ಇರುತ್ತಲ್ಲ, ಆ ಪೇಪರ್ 2 ಸಂಪೂರ್ಣವಾಗಿ ನೀವು ಪಾಸ್ ಆಗಿರಲೇಬೇಕು. ಅಲ್ಲಿ ನಿಮ್ಮದು ಯಾವ ಕೆಟಗರಿ ಇರುತ್ತೆ ಗೊತ್ತಿಲ್ಲ, ಬಟ್ ನೀವು ಕ್ವಾಲಿಫೈಡ್ ಅಂತೂ ಆಗಲೇಬೇಕು. ಇದಕ್ಕೆ GPSTARಗೆ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಇದು. ಅಂದರೆ ಆಯಿತು, ನೀವು ಪದವಿ ಪ್ಲಸ್ BEd ಪ್ಲಸ್ TET ಪೇಪರ್ 2 ಪಾಸ್ ಆದರೆ ಮಾತ್ರ ನೀವು ಏನಪ್ಪ ಅಂದರೆ GPSTAR ಪರೀಕ್ಷೆ ಪದವೀಧರ ಶಾಲಾ ಶಿಕ್ಷಕರು ಅಂದರೆ 6ರಿಂದ 8ನೇ ತರಗತಿ ನೀವು ಬೋಧನೆ ಮಾಡಲು ಅರ್ಹರು ಅಂತ ಹೇಳ್ಬೋದು. ಹಾಗಾಗಿ ನಾನೇನು ಮಾಡಿದ್ದೀನಪ್ಪ ಅಂದರೆ ಕೆಲವೊಂದು ವಿಡಿಯೋವನ್ನು, ಅಂದರೆ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಯಾರ್ಯಾರು ಈ ಚಾನಲನ್ನು ಫಸ್ಟ್ ನೋಡ್ತಿದ್ರು, ಫಸ್ಟು ನೀವೇನು ಮಾಡಿರಪ್ಪ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮೂಲಕ ನಿಮ್ಮ ಏನಾದರೂ ಡೌಟ್ ಇದ್ದರೆ ಹೇಳಿ. ನಾನು ಏನು ಮಾಡ್ತೀನಪ್ಪ ಅಂದರೆ ತಕ್ಷಣ ರೀತಿಯಾಗಿರ್ತಕ್ಕಂಥ ಆನ್ಸರ್ ಕೊಡ್ತೀನಿ. ಹಾಗಾಗಿ ಏನಪ್ಪ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹಲವಾರು MCQ ಆಗಿರ್ಬೋದು ಮತ್ತು ಟೀಚರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಯಾರ್ಯಾರು ಎಲಿಜಿಬಲ್ ಇರ್ತಿರೋ ಮತ್ತು ಪದವಿ ಯಾರ್ಯಾರು ಮುಗಿಸ್ತಿರೋ ಅವ್ರಿಗೂ ಕೂಡ ನಾನು ಏನಪ್ಪ ಅಂದರೆ ಆನ್ಸರಬಲ್ ಮಾಡಿದ್ದೀನಿ ಕಾಮೆಂಟ್ ಮೂಲಕ. ಹಾಗಾಗಿ ನೀವು ಪ್ರಮುಖವಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಬಿಗ್ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗಿದ್ದೀನಿ ಮತ್ತು ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಆಗಾಗ ಈಗ ಬರ್ತಕ್ಕಂಥದ್ದು ಏನಾದರೂ ಅಪ್ಡೇಟ್ ಬಂದರೆ, ಅಂದರೆ ಈ ವರ್ಷ ನಡೆಯಲು ಖಚಿತವಾಗಿರ್ತಕ್ಕಂಥ ಏನಪ್ಪ ಅಂದರೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ 100% ನೋಟಿಫಿಕೇಶನ್ ಅಂತೂ 100% ಆಗೇ ಆಗುತ್ತೆ. ನೀವು 100% ಆಗಿ ಓದಲೇಬೇಕಾಗುತ್ತೆ, ಅದೇನು ಹಾರ್ಡ್ ವರ್ಕ್ ಕೂಡ ಮಾಡಬೇಕಾಗುತ್ತದೆ. ಹಾಗಾಗಿ ನಾನು ಬೇರೆ ವಿಷಯದೊಂದಿಗೆ, ಅಂದರೆ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನಾದರೂ ಅಪ್ಡೇಟ್ ಬಂದರೆ, ಮತ್ತು ಇದು ಏನಪ್ಪ ಅಂದ್ರೆ ಸೈನ್ಸ್ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಹೇಳಿದೆ ನಾನು. ಈಗ ನೋಡು, ಈ BA ಪ್ಲಸ್ ಇಂಜಿನಿಯರಿಂಗ್ ಕೂಡ ಕಾಂಪಿಟೇಷನ್ ಮಾಡ್ತಾರೆ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸೋಷಿಯಲ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಸೋಷಿಯಲ್ ಟೀಚರ್ಸ್ಗೆ ಸಂಬಂಧಪಟ್ಟಾಗಿತ್ತು ಮತ್ತು ಇಂಗ್ಲೀಷ್ ಟೀಚರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ವಿಡಿಯೋಗಳನ್ನು ಮಾಡ್ತೀನಿ. ಹಾಗಾಗಿ ಮುಂದಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.